ಆಳಂದ ತಾಲೂಕಾ ಕೃಷಿ ಇಲಾಖೆ ಪ್ರಭಾರಿ ಸಹಾಯಕ ಕೃಷಿ ನಿರ್ದೇಶಕರಾದ ಬಿಎಂ ಬಿರಾದರ್ ಅವರ ಅಮಾನತಿಗೆ ಆಗ್ರಹಿಸಿ ಡಿಸೆಂಬರ್ 18ರಂದು ಕೃಷಿ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಅಖಿಲ ಕರ್ನಾಟಕ ದಲಿತ ಸೇನೆ ತಾಲೂಕಾ ಅಧ್ಯಕ್ಷ ಭೋಜರಾಜ್ ಟಿ ಜುಬ್ರಿ ಹೇಳಿದರು. ಈ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಆಳಂದ ತಾಲೂಕಿನ ಕೃಷಿ ಇಲಾಖೆ ಪ್ರಭಾರಿ ಸಹಾಯಕ ನಿರ್ದೇಶಕರಾದ ಬಿಎಂ ಬಿರಾದರ್ ಇವರಿಗೆ 5 ಹುದ್ದೆಗಳನ್ನು ಹೆಚ್ಚುವರಿಯಾಗಿ ನೀಡಿದ್ದಲ್ಲದೆ ಎಸ್ಸಿಪಿ ಯೋಜನೆಯಲ್ಲಿ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ತಾಲೂಕಿನಲ್ಲಿ ಭಾರಿ ಮಳೆಯಾಗಿ ರೈತರ ಸಂಪೂರ್ಣ ಬೆಳೆ ನಾಶವಾಗಿದ್ದು, ಇದರ ವರದಿಯನ್ನು ಗ್ರಾಮಗಳಿಗೆ ತೆರಳದೆ ಕಚೇರಿಯಲ್ಲಿ ಕುಳಿತು ಸಂಪೂರ್ಣ ವರದಿ ಸಲ್ಲಿಸಿ ವಂಚಿಸಿದಲ್ಲದೆ ಈಗಾಗಲೇ 2 ಕೋಟಿ ಕಾಮಗಾರಿಯನ್ನು ಸರ್ಕಾರದ ಮಾರ್ಗಸೂಚಿಯನ್ನ ಉಲ್ಲಂಘನೆ ಮಾಡಿ ತಮಗೆ ಬೇಕಾಗಿರುವವರಿಗೆ ಕೆಲಸ ನೀಡಿ ಮುಗಿಸಿರುವ ಮಾಹಿತಿ ಇದೆ. ಈ ರೀತಿಯಾಗಿ ಭಾರಿ ಭ್ರಷ್ಟಾಚಾರವೆಸಗುತ್ತಿದ್ದು, ಈ ಹಣದ ಪಾವತಿಯನ್ನ ತಡೆಹಿಡಿಯಬೇಕು, ಕೂಡಲೇ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಡಿಸೆಂಬರ್ 18ರಂದು ಕೃಷಿ ಇಲಾಖೆಯ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಸಿಬ್ಬಂದಿಯಾಗಿ ಹಲವಾರು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿರುವ ಬಿಎಂ ಬಿರಾದರ್ ಅವರಿಗೆ ಇವರು ಸರ್ಕಾರದ ಅನೇಕ ಯೋಜನೆಗಳಲ್ಲಿ ಭಾರಿ ಭ್ರಷ್ಟಾಚಾರವೆಸಗುತ್ತಿದ್ದು, ಇದನ್ನು ಖಂಡಿಸಿ ಅಖಿಲ ಕರ್ನಾಟಕ ದಲಿತ ಸೇನಾ ತಾಲೂಕು ಸಮಿತಿ ವತಿಯಿಂದ ದಿನಾಂಕ 18/12/2025ರಂದು ಆಳಂದ್ ಬಸ್ ನಿಲ್ದಾಣದ ಮುಖಾಂತರ ಬೃಹತ್ ಪ್ರತಿಭಟನೆಯೊಂದಿಗೆ ಕೃಷಿ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ. ಕಾರಣ, ಬಿಎಂ ಬಿರಾದರ್ ಅವರು ಅನೇಕ ಯೋಜನೆಗಳಾದ 2.0 ಜಲಾನ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 10 ಕೋಟಿಯ ಕ್ರಿಯಾ ಯೋಜನೆಯಲ್ಲಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಸರ್ಕಾರದ ಮಾರ್ಗಸೂಚಿಯನ್ನು ಅನುಸರಿಸದೆ ಕ್ರಿಯಾ ಯೋಜನೆ ತಯಾರಿಸಿ ಬೋಗಸ್ ಬಿಲ್ಗಳನ್ನು 2 ಕೋಟಿ ರೂಪಾಯಿ ಬಿಲ್ಗಳನ್ನು ಸೃಷ್ಟಿಸಿ ಬಿಲ್ ಮಾಡಿಕೊಳ್ಳು ಹೊಂಟಿದ್ದಾರೆ. ಆದ್ದರಿಂದ ಈ ಬೋಗಸ್ ಬಿಲ್ಲನ್ನು ತಡೆ ಹಿಡಿಬೇಕು ಮತ್ತು ಅನೇಕ ಯೋಜನೆಗಳಾದ ಸ್ಪಿಂಕ್ಲರ್ ಸೆಟ್ ಮತ್ತು ಈ ಸ್ಪಿಂಕ್ಲರ್ ಸೆಟ್ಟಲ್ಲಿ ಕೂಡ ಜನರಲ್ದವರು ರಿಕಮೆಂಡೇಶನ್ ಮೇಲೆ ದಲಿತರ ಹೆಸರಿನ ಮೇಲೆ ಜನರಲ್ ಫಲಾನುಭವಿಗಳಿಗೆ ಏನದ ಈ ಸ್ಪಿಂಕ್ಲರ್ ಪೈಪ್ಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೇನೆ ಸಿನಿಯಾರಿಟಿ ಇರಲಾರ್ದು ಕೂಡ ಅವರನ್ನು ನೀಡ್ತಾ ಇದ್ದಾರೆ. ಜೊತೆಗೇನೆ ದಲಿತರಿಗೆ ಸಿಗಬೇಕಾದಂಥ ಅನೇಕ SCPಯಲ್ಲಿ ಅನೇಕ ಸಾಮಗ್ರಿಗಳನ್ನು ಕೊಡುವಲ್ಲಿ ಕೂಡ ಅವರು ಭ್ರಷ್ಟಾಚಾರವೆಸಗಿದ್ದಾರೆ. ಸ್ಪಿಂಕ್ಲರ್ ಸೆಟ್, ಮಲ್ಟಿಪಳ ನೇಗಿಲ್, ರಾಶಿ ಮಷಿನ್, ತಾಡ್ಪತ್ರಿ, ಸ್ಪಿಂಕ್ಲರ್ ಸೆಟ್ ಹಾಗೂ ಇನ್ನೂ ಅನೇಕ ಯೋಜನೆಗಳು ದಲಿತರಿಗೆ ಸಿಗಬೇಕಾದ ಈ ಸೌಲಭ್ಯಗಳನ್ನು ಇವರು ಬೋಗಸ್ ಹೆಸರುಗಳನ್ನು ಸೃಷ್ಟಿಸಿ ದಲಿತರ ಹೆಸರಿಂದ ಮೇಲ್ಜಾತಿಯವರಿಗೆ ಏನದ ವಿತರಣೆ ಮಾಡಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ 16 ಯೋಜನೆಗಳಲ್ಲಿ ಕೂಡ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ. ಜೊತೆಗೇ ಇವರು ತಾಂತ್ರಿಕ ಸಿಬ್ಬಂದಿ ಆದ ಕೆಲವು ವರ್ಷಗಳ ಹಿಂದುಗಡೆನೆ ಇವರಿಗೆ 1 ವರ್ಷ ಆಯಿತು ಇಲ್ಲಿಂದ ವರ್ಗಾವಣೆ ಆದೇಶ ಬಂದಿದೆ. ಆದರೂ ಕೂಡ ಇವರು ಮೇಲಾಧಿಕಾರಿಗಳ ಒಂದು ಕೃಪಾ ಆಶೀರ್ವಾದದಿಂದ ಮತ್ತು ಸ್ಥಳೀಯ ಶಾಸಕರ ಒಂದು ಒಮ್ಮಕ್ಕನಿಂದ ಇವರು ಇಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಸುಮಾರು 5 ಹುದ್ದೆಗಳನ್ನು ಸತತವಾಗಿ. ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.